TCSನವರು BPS ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ಆಫ್ ಕ್ಯಾಂಪಸ್ ಅಂತಾರೆ, ಆನ್ಲೈನ್ ಇರೋದಿಲ್ಲ, ವ್ಯಕ್ತಿಗತವಾಗಿ ಹೋಗಿ ಇಂಟರ್ವ್ಯೂ ಫೇಸ್ ಮಾಡುವಂತಹ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಬ್ಯಾಕ್ ಆಫೀಸ್ ಆಪರೇಷನ್ಸ್ ಅಥವಾ ಡೇಟಾ ಪ್ರೊಸೆಸಿಂಗ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಇಂಟರ್ವ್ಯೂ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ, ಯಾವತ್ತು ನಡೆಯುತ್ತೆ ಅಂತಂದರೆ 2 ಫೆಬ್ರವರಿ 2026 ಸೋಮವಾರ ಬೆಳಗ್ಗೆ 8:30ಗೆ ಶುರುವಾಗುತ್ತೆ. ಎಲ್ಲಿ ಅಂತಂದರೆ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರಿನಲ್ಲಿರುವ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಗೋಲ್ಡನ್ ಜೂಬ್ಲಿ ಭವನದಲ್ಲಿ ಬೆಳಗ್ಗೆ 8:30ಗೆ ಪ್ರಾರಂಭ ಆಗುತ್ತೆ. ಯಾರ್ಯಾರು ಇದಕ್ಕೆ ಇಂಟ್ರೆಸ್ಟ್ ಇರ್ತೀರಿ, ನೀವು ಎಲಿಜಿಬಲ್ ಇದ್ದಾರೆ ಅನ್ನೋದಾದರೆ ಇಮಿಡಿಯೇಟಾಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿ ಮಾಡ್ಕೊಳ್ಬೇಕು, ಅದರ ಲಿಂಕ್ ಎಲ್ಲಿ, ಕೆಲವೇ ನಿಮಿಷದಲ್ಲಿ ನಾನು ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ. ಜಾಬ್ ಲೊಕೇಶನ್ನು ಬೆಂಗಳೂರಲ್ಲೇ ಇದೆ, ಹಾಗಾಗಿ ಇದು ಬೇರೆ ರಾಜ್ಯದಲ್ಲೆಲ್ಲ ಹುದ್ದೆ, ಬೆಂಗಳೂರಲ್ಲೇ ಹುದ್ದೆ. ಯಾರ್ಯಾರು ಎಲಿಜಿಬಲ್ ಅಂತ ನೋಡೋಣ. 2024 ಮತ್ತು 2025ರಲ್ಲಿ ಪಾಸಾದಂತಹ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸು BA, BCom, BBA, BSc, BBM, BMS, BF, BBA ಯಾವುದೇ ಡಿಗ್ರಿ ಆಗಿರಲಿ, ಆದರೆ BScನಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು IT ತಗೊಂಡಿರೋರನ್ನ ಹೊರತುಪಡಿಸಿದಂತೆ ಇನ್ನೆಲ್ಲ ಡಿಗ್ರಿ ಸ್ಟೂಡೆಂಟ್ಸು 2024 ಹಾಗೂ 2025ರಲ್ಲಿ ಪಾಸಾಗಿರೋರು ನೀವು ಇದಕ್ಕೆ ಅರ್ಹರು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತಂದರೆ, ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಪಾಸಾದ ನಂತರ ಇಂಟರ್ವ್ಯೂ ಇರುತ್ತೆ ಅಂತ ಅವರು ತಿಳಿಸ್ತಿದ್ದಾರೆ. ಇನ್ನು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಇದು ಆನ್ಲೈನಲ್ಲ ಆಫ್ಲೈನ್ ಆಗಿರೋದ್ರಿಂದ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ನೀವು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮೆ, ನಿಮ್ಮ ಏನು ರೆಸ್ಯೂಮೆ ಇರುತ್ತೆ ಬಯೋಡೇಟಾ, ಅದನ್ನು ಅಪ್ಡೇಟೆಡ್ ಲೇಟೆಸ್ಟ್ ತೊಗೊಂಡೋಗ್ಬೇಕು. ಜೊತೆಗೆ ಗೌರ್ಮೆಂಟ್ ID ಪ್ರೂಫ್ ಅಂತ ಹೇಳ್ತಿದ್ದಾರೆ. ಹಾಗೂ ಬಹಳ ಮುಖ್ಯವಾಗಿ ಅಕಾಡೆಮಿಕ್ ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಇದೆ ನಿಮ್ಮದು ಪಾಸ್ ಆಗಿರೋದು, ಅದರ ಸರ್ಟಿಫಿಕೇಟ್ಸ್ಗಳು, ಮಾರ್ಕ್ಸ್ ಕಾರ್ಡ್ಸ್ಗಳೆಲ್ಲ, ಅದೆಲ್ಲವೂ ಕೂಡ ಒರಿಜಿನಲ್ ಮತ್ತು ಸ್ಕ್ಯಾನ್ಡ್ ಕಾಪೀಸ್ ಎರಡನ್ನೂ ತೊಗೊಂಡು ಬನ್ನಿ ಅಂತ ಅವರು ತಿಳಿಸ್ತಿದ್ದಾರೆ. ಇನ್ನು ನೀವು ಅಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಬಗ್ಗೆ ನಾನು ಮಾತಾಡ್ತೀನಿ. ಈಗ ರಿಜಿಸ್ಟ್ರೇಷನ್ ಲಿಂಕ್ಗೆ ನಾನು ಕೊಡ್ತಾ ಎಲ್ಲಿದೆ ಅಂತ ಹೇಳ್ತೀನಿ. ಅಲ್ಲಿ ಆ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಮಾಡಿದಾಗ ಅಲ್ಲಿ ನೀವು IT ಕ್ಯಾಟಗರಿಗೆ ಮಾಡಬಾರದು. ಮತ್ತೊಮ್ಮೆ ಹೇಳ್ತೀನಿ, IT ಕ್ಯಾಟಗರಿಗೆ ಮಾಡಬಾರದು. BPS ಕ್ಯಾಟಗರಿನಲ್ಲೇ ನೀವು ರಿಜಿಸ್ಟ್ರೇಷನ್ ಪ್ರಾರಂಭಿಸಬೇಕಾಗತ್ತೆ. BPS ಕ್ಯಾಟಗರಿಗೆ ಕ್ಲಿಕ್ ಮಾಡಿ ಮುಂದೆ ಹೋಗಬೇಕಾಗತ್ತೆ ರಿಜಿಸ್ಟ್ರೇಷನ್ಗೆ. ಇನ್ನು ರಿಜಿಸ್ಟ್ರೇಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋನ ನೀವು ಲಿಂಕ್ ಮುಖೇನ ನೋಡ್ತಿದ್ರೆ ನಿಮಗೆ ವಿಡಿಯೋ ಕೆಳಗಡೆ MORE ಮೋರ್ ಅನ್ನೋ ಪದ ಕಾಣಿಸುತ್ತೆ. ಆ ಪದ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ನಿಮ್ಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿದ್ರೆ ನಾನು ರಿಜಿಸ್ಟ್ರೇಷನ್ ಲಿಂಕ್ ಕೊಟ್ಟಿದ್ದೇನೆ, ಕೂಡಲೇ ರಿಜಿಸ್ಟ್ರೇಷನ್ ಅಲ್ಲೇ ಲಿಂಕ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡಿಕೊಳ್ಳೇಬೇಕಾಗಿರುತ್ತೆ. ಮಾಡಿಕೊಂಡು ಅವತ್ತಿನ ದಿನ 2 ಫೆಬ್ರವರಿ 2026 ಬೆಳಗ್ಗೆ 8:30ಗೆ ನೀವು ಅಲ್ಲಿಗೆ ಹೋಗಬೇಕಾಗತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ. ಈ ಒಂದು ಮಾಹಿತಿಯನ್ನು ತರ್ತಿರೋದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಉದ್ಯೋಗದ ಮಾಹಿತಿ ಸಿಗ್ತಲೇ ಹೋಗುತ್ತೆ.